ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಕನ್ನಡದ ಬಿಗ್ ಬಾಸ್ ಸೀಸನ್ 10ರ ವಿನ್ನರ್ ಆ್ಯಂಡ್ ರನ್ನರ್ ಅಪ್ ಯಾರಾಗ್ತಾರೆ ಅಂತ ತುಂಬ ಕುತೂಹಲದಿಂದ ಕಾಯ್ತಾ ಇದ್ವಿ. ಇರೋ ಟಾಪ್ 5 ಕಂಟೆಸ್ಟೆಂಟಲ್ಲಿ ಎವ್ರಿ ಫೈಟ್ ಇತ್ತು. ಯಾರು ವಿನ್ ಆಗ್ತಾರೆ ಅಂತ ಯಾರಿಗೂ ಕೂಡ ಗೆಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಫೈನಲ್ ಆಗಿ ಕಾರ್ತಿಕ್ ಅವರು ಬಿಗ್ ಬಾಸ್ ಸೀಸನ್ 10ರ ವಿನ್ನರ್ ಆಗಿದ್ದಾರೆ. ಅದೇ ಥರ ಡ್ರೋನ್ ಪ್ರತಾಪ್ ಅವರು ರನ್ನರ್ ಅಪ್ ಆಗಿದ್ದಾರೆ. ಇನ್ನು ಸಂಗೀತ ಶೃಂಗೇರಿ ಅವರು ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ. ಅದೇ ಥರ ವಿನಯ್ ಗೌಡ ಅವರು 4th ಪ್ಲೇಸಲ್ಲಿದ್ದರೆ ಸಂತು ಪಂತು ಅವರು 5th ಪ್ಲೇಸ್ನ ಕಾಯಂ ಆಗಿ ಗಟ್ಟಿ ಮಾಡ್ಕೊಂಡಿದ್ದಾರೆ. ಈ ಸೀಸನ್ 10ರ ಶಾಕಿಂಗ್ ನ್ಯೂಸ್ ಏನಪ್ಪ ಅಂದರೆ, ವಿನ್ನರ್ ಮತ್ತು ರನ್ನರ್ ಅಪ್ ಮೋರ್ ದೆನ್ 2 crore ವೋಟಿಂಗ್ನ ತಗೊಂಡಿದ್ದಾರೆ. ನಿನ್ನೆ ಸುದೀಪ್ ಸರ್ ಹೇಳಿದ ಪ್ರಕಾರ ಕಾರ್ತಿಕ್ ಅವರು ಬರೋಬ್ಬರಿ 2,90,00,000 ವೋಟಿಂಗ್ ತಗೊಂಡು ವಿನ್ನರ್ ಆಗಿದ್ದಾರೆ. ಅದೇ ಥರ ಡ್ರೋನ್ ಪ್ರತಾಪ್ ಕೂಡ 2,20,00,000 ವೋಟಿಂಗ್ ತಗೊಂಡು ರನ್ನರ್ ಅಪ್ ಆಗಿದ್ದಾರೆ. ಸೊ ಕಾರ್ತಿಕ್ ಆ್ಯಂಡ್ ಡ್ರೋನ್ ಪ್ರತಾಪ್ಗೆ ಕಂಗ್ರ್ಯಾಚುಲೇಷನ್ ಹೇಳೋಣ. ವಿನ್ನರ್ ಆದ ಕಾರ್ತಿಕ್ ಅವರಿಗೆ ಬರೋಬ್ಬರಿ 50 ಲಕ್ಷ ರೂಪಾಯಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಬ್ರೆಝಾ ಕಾರ್ ಮತ್ತು ಬೌನ್ಸ್ ಎಲೆಕ್ಟ್ರಿಕ್ ಸ್ಕೂಟರ್ ಸಹ ಸಿಕ್ಕಿದೆ. ಇನ್ನು ರನ್ನರ್ ಅಪ್ ಆದ ಡ್ರೋನ್ ಪ್ರತಾಪ್ ಅವರಿಗೆ ಬರೋಬ್ಬರಿ 10 ಲಕ್ಷ ರೂಪಾಯಿ ಸಿಕ್ಕಿದೆ. ಅದರ ಜೊತೆಗೆ ಬೌನ್ಸ್ ಎಲೆಕ್ಟ್ರಿಕ್ ಸ್ಕೂಟರ್ ಸಿಕ್ಕಿದೆ. ಮತ್ತು ರನ್ನರ್ ಅಪ್ ಆದ ಪ್ರತಾಪ್ ಅವರು ಈಗೂ ಕೂಡ ಹೇಳಿದರು, ಅವರಿಗೇನು 10 ಲಕ್ಷ ರೂಪಾಯಿ ಸಿಕ್ತೋ ಅದನ್ನು ಬಡ ಮಕ್ಕಳಿಗೆ ಅವರು ದಾನ ಮಾಡ್ತಾರೆ ಅಂತ ಕೇಳ್ಪಟ್ವಿ. ಅದೇ ಥರ ಬೌನ್ಸ್ ಎಲೆಕ್ಟ್ರಿಕ್ ವೆಹಿಕಲ್ ಕೂಡ ಅವರು ಕಷ್ಟದಲ್ಲಿರೋರಿಗೆ ಕೊಡ್ತಾರೆ ಅಂತ ಅವರೇ ಅನೌನ್ಸ್ ಮಾಡಿಬಿಟ್ರು. ಆದಷ್ಟು ಬೇಗ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಗೆಲ್ಲಬೇಕಾಯಿತು ಅಂತ. ಇದೇ ಥರ ಲೇಟೆಸ್ಟ್ ಇನ್ಫಾರ್ಮೇಷನ್ ತರ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ.